ಕ್ಷೌರಿಕರು ಮತ್ತು ಚಮ್ಮರರು ಭಾರತದ ಆರ್ಥಿಕತೆ ಯಾವ ವಲಯದ ಅಡಿಯಲ್ಲಿ ಬರ್ತಾರೆ? ಕ್ವಶನ್ ಆಗ್ತದೆ. ಗೋಬಿಗಳಲ್ರಿ, ದೋಬಿಗಳು, ಕ್ಷೌರಿಕರು, ಚಮ್ಮರರು ಭಾರತದ ಆರ್ಥಿಕತೆ ಯಾವ ವಲಯದ ಅಡಿಯಲ್ಲಿ ಬರುತ್ತಾರೆ? ಪ್ರಾಥಮಿಕ, ದ್ವಿತೀಯ, ತೃತೀಯ, ಇವುಗಳಲ್ಲಿ ಯಾವ್ದಲ್ಲ. ಇದನ್ನು ತಪ್ಪಾಗಿ ಇದೆ ಸರ್. ಇದನ್ನು ಯಾವ್ದಂತಂದ್ರೆ ತೃತೀಯ ವಲಯ. ತೃತೀಯ ವಲಯ ಸೇವಲಯ ಏನಂತಂದ್ರೆ ಇವ್ರು ಬರ್ತಾನೆ ಸರ್. ಇದು ಇಲ್ಲಿ ಭಾರತದ ಆರ್ಥಿಕತೆಯಲ್ಲಿ 3 ವಿಭಾಗ ಮಾಡ್ತಾರೆ ಸರ್. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಸರ್. ಮತ್ತೆ ಯಾವ ಬರ್ತಾರೆ? ಚತುರ್ಥಕ ವಲಯ, ಪಂಚಕ ವಲಯ ಬರ್ತಾರೆ ಸರ್. ಇಲ್ಲಿ ಪ್ರಾಥಮಿಕ ವಲಯನ ಯಾವೊಂದು ಏನು ಸರ್, ಯಾವೊಂದು ಕಾರ್ಯ ಮಾಡ್ತಂತ, ಯಾವೊಂದು ಬಣ ಸೂಚನೆ ಕೊಡ್ತಂದ್ರೆ ರೆಡ್ ಅಂತ ಸರ್, ಕೆಂಪು ಕಾರ್ನರ್ ಅಂತ ಕರಿತೀವಿ ಸರ್. ಅಂತಂದ್ರೆ ರೆಡ್ ಕಾರ್ನರ್ ಅಂತ ಕರಿತೀವಿ ಸರ್. ಇದು ದ್ವಿತೀಯ ಬಂತಂತಂದ್ರೆ ಬ್ಲೂ ಸರ್. ತೃತೀಯ ಬಂತಂತಂದ್ರೆ ವೈಟ್. ನೆಕ್ಸ್ಟ್ ಚತುರ್ಥ ಬಂತಂತಂದ್ರೆ ಗುಲಾಬಿ, ಪಿಂಕ್ ಸರ್. ಪಂಚಕ ಅಂತಂತಂದ್ರೆ ಗೋಲ್ಡ್ ಸರ್. ಗೋಲ್ಡ್ ಯಾವೊಂದು ವಲಯನ ಗೋಲ್ಡ್ ಪಿನನ್ ಕೆ ಸರ್. ಇದು ಪಂಚಕ ಸರ್, ಗೋಲ್ಡ್ ಅಂತ ಕರಿತೀವಿ ಸರ್. ಇದು ಅರ್ಥದಲ್ಲಿ ಪ್ರಾಥಮಿಕ ಬಂತ ಯಾವ ಕನ್ನ ಸರ? ರೆಡ್. ದ್ವಿತೀಯ ಬಂತಂತಂದ್ರೆ ಬ್ಲೂ. ತೃತೀಯ ಬಂತಂತಂದ್ರೆ ವೈಟ್. ಚತುರ್ಥಕ ಬಂತಂತಂದ್ರೆ ಪಿಂಕ್ ಸರ್. ನೆಕ್ಸ್ಟ್ ಗುಲಾಬಿ ಸರ್. ಪಿಂಕ್ ಅಂತ ಗುಲಾಬಿ ಸರ್. ನೆಕ್ಸ್ಟ್ ಪಂಚಕ ಬಂತಂತಂದ್ರೆ ಗೋಲ್ಡನ್ ಬರ್ತಂತ ಸರ್. ಇದು ಇಲ್ಲಿ ಅತಿ ಹೆಚ್ಚು ಉದ್ಯೋಗ ಕೊಡ್ತಕ್ಕಂಥ ವಲಯ ಯಾವ್ದಂತಂದ್ರೆ ಉದ್ಯೋಗ ಪ್ರಾಥಮಿಕ. ಅತಿ ಹೆಚ್ಚು ಉದ್ಯೋಗ ಕೊಡ ಮಾಡ್ತಕ್ಕಂಥ ವಲಯ ಯಾವ್ದಂತಂದ್ರೆ ಪ್ರಾಥಮಿಕ ವಲಯ. ಅತಿ ಹೆಚ್ಚು GDP ಕೊಡ ಮಾಡ್ತಕ್ಕಂಥ ವಲಯ ಯಾವ್ದಂತಂದ್ರೆ ಸೇವಾ ವಲಯ ಬರ್ತದೆ ಸರ್. ಇಲ್ಲಿ ಪ್ರಾಥಮಿಕ ವಲಯ ಅಂತ ಮೇಲೆ ಗೊತ್ತಿರ್ ಸರ್. ಭೂಮಿ ಮತ್ತು ಪ್ರಕೃತಿನ ಅವಲಂಬಿಸಿರ್ತಾನೆ. ಭೂಮಿ ಮತ್ತು ಪ್ರಕೃತಿನ ಅವಲಂಬಿಸಿರೋದು ನೈಸರ್ಗಿಕ ಸಂಪನ್ಮೂಲ ಮತ್ತು ಇತರ ಎಲ್ಲಾ ಉತ್ಪನ್ನಗಳು ಅಂತಂದ್ರೆ ಆಧಾರ ಇರುತ್ತೆ ಸರ್. ಅದಕ್ಕೆ ಹೆಂಗ್ ಕರಿತೀವಿ ಅಂತಂದ್ರೆ ಪ್ರಾಥಮಿಕ ವಲಯ ಅಂತ ಕರಿತೀವಿ ನೋಡಿ ಸರ್. ಇದು ಯಾವ ಒಂದು ಕಾಲ ವೃತ್ತಿ ಅಂತ ಹೇಳಿದ್ವಿ ನಾವು? ರೆಡ್ ಕಾಲರ್ ವೃತ್ತಿ. ಉದಾಹರಣೆ ಹೇಳ್ತಾರೆ ಪ್ರಾಥಮಿಕ ವಲಯಕ್ಕೆ ಕೃಷಿ, ಮೀನುಗಾರಿಕೆ, ಗಣಿಗಾರಿಕೆ, ತೋಟಗಾರಿಕೆ ಎಕ್ಸೆಟ್ರಾ ಇವೆಲ್ಲ ಬರ್ತಂತಂದ್ರೆ ಪ್ರಾಥಮಿಕ ವಲಯ ಬರ್ತಂದ್ರೆ ಸರ್. ಇದು ದ್ವಿತೀಯ ವಲಯ ಬರ್ತದೆ ಸರ್. ಈ ಪ್ರಾಥಮಿಕ ವಲಯ ಸಿದ್ಧಾಗಿರ್ತಾರೆ ಸರ್. ಅವನ್ನೆಲ್ಲ ತಯಾರು ಮಾಡೋದು ಯಾವ ಒಂದು ವಲಯ ಅಂತಂದ್ರೆ ದ್ವಿತೀಯ ವಲಯ ಬರ್ತದೆ ಸರ್. ಈ ದ್ವಿತೀಯ ವಲಯಕ್ಕೆ ಯಾವೊಂದು ನಾವು ಕಾರಣ ಅಂತೀವಿ ಈಗ ನಾವು ಬ್ಲೂ ಅಂತ ಹೇಳ್ತೀವಿ ಸರ್. ಈ ಉದಾಹರಣೆ ಸರ್ ದ್ವಿತೀಯ ವಲಯ ಬರ್ತದೆ ಅಂತಂದ್ರೆ ಕೈಗಾರಿಕೆ, ಕಟ್ಟಡ ನಿರ್ಮಾಣ, ವಿದ್ಯುತ್ ಶಕ್ತಿ, ಬಟ್ಟೆ ತಯಾರು ಮಾಡೋದು, ತೈಲ ಸಂಸ್ಕರಣೆ, ಉಪ್ಪು, ಗುಡಿ ಕೈಗಾರಿಕೆ. ಸರ್ ಗುಡಿ ಕೈಗಾರಿಕೆ ಯಾವ ವಲಯದ ಬರ್ತಂತಂದ್ರೆ ದ್ವಿತೀಯ ವಲಯದ ಬರ್ತದೆ ಸರ್. ಇದು ನೆಕ್ಸ್ಟ್ ಬರ್ತಾನ ತೃತೀಯ ವಲಯ. ಇದು ಯಾವ ಕಾರಣ ಅಂತೀವಿ ನಾವು? ವೈಟ್ ಸರ್. ತೃತೀಯ ಬಂತಂದ್ರೆ ವೈಟ್ ಸರ್. ಅಲ್ಲಿ ಏನು ದ್ವಿತೀಯದಾಗ ಏನು ತಯಾರಾಗಿರ್ತಲ್ಲ ಸರ್, ಅದನ್ನು ಮಾರದಲ್ಲಿ ಮತ್ತೇನಂತಂದ್ರೆ ಪ್ರಾಥಮಿಕ ಮತ್ತು ದ್ವಿತೀಯ ವಲಯಗಳಿಗೆ ಅಭಿವೃದ್ಧಿಗೆ ಸಹಾಯ ಮಾಡ್ತಕ್ಕಂಥ ವಲಯ ಅಂತಂದ್ರೆ ತೃತೀಯ ವಲಯ ನೋಡಿ ಸರ್. ಇದು ಇಲ್ಲಿ ಯಾವುದೇ ಒಂದು ಸ್ವತಃ ಸರಕುಗಳನ್ನು ಉತ್ಪಾದನೆ ಮಾಡಲ್ಲ ನೋಡ್ರಿ. ಇಲ್ಲಿ ಉತ್ಪಾದನೆ ಮಾಡೋದ್ರಲ್ಲಿ ಮಾಡ್ತಾರೆ ಅಂತಂದ್ರೆ ಪ್ರಾಥಮಿಕ ಮತ್ತು ದ್ವಿತೀಯ ಮಾಡ್ತಾರೆ ಸರ್. ತೃತೀಯ ಏನಂತಂದ್ರೆ ಮಾಡಲ್ ನೋಡಿ ಸರ್. ಇದು ತೃತೀಯಕ್ಕೆ ಸೇವಲ ಅಂತ ಕರಿತೀವಿ. ಯಾವ ಬರ್ತಾನೆ ಸೇವಲ ಅಂತಂದ್ರೆ ಯಾವ ಸರ್? ಹೋಟ್ಲ್, ಏನು ಸಾರಿಗೆ, ಬ್ಯಾಂಕಿಂಗ್, ಶಿಕ್ಷಣ ಬರ್ತಾವ ಸರ್. ಶಿಕ್ಷಣ, ಆರೋಗ್ಯ ಇವೆಲ್ಲ ಏನಂತಂದ್ರೆ ಈ ದೋಬಿ, ಕ್ಷೌರಿಕರು ಇವೆಲ್ಲಂತಂದ್ರೆ ಸೇವಾ ವಲಯ ಬರ್ತದೆ ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ಚತುಷ್ಕ ವಲಯ ಬರ್ತದೆ. ಇದು ಚತುಷ್ಕ ವಲಯ ಏನ್ ಸರ್? ಚತುಷ್ಕ ವಲಯ ಉದಾಹರಣೆ ನೋಡಿ. ಚತುಷ್ಕ ವಲಯಕ್ಕೆ ಮಾಹಿತಿ ಮತ್ತು ತಂತ್ರಜ್ಞಾನ, ನೆಕ್ಸ್ಟ್ ಹಣ ಇದೆ ಸರ್. ಸಂಶೋಧನೆ ಮಾಡ್ತಿರ್ತಾರಲ್ಲ, ಸಂಶೋಧನೆ ಮತ್ತು ಅಭಿವೃದ್ಧಿ, ಕಲೆ ಇವೆಲ್ಲ ಯಾವ ವಲಯ ಅಂತಂದ್ರೆ ಚತುಷ್ಕ ವಲಯ ಬರ್ತದೆ ಸರ್. ಹಾಗಾದ್ರೆ ಪಂಚಕ ವಲಯ ಬರ್ತಾನ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ, ಸರ್ಕಾರಿ ನೌಕರಿದಾರರು ಮತ್ತು ಸಮೂಹ ಮಾಧ್ಯಮ, ಸರ್ಕಾರಿ ಬಾಳಪ್ಪ ನೋಡೋದು ಪಂಚಕ ವಲಯ. ಇಲ್ಲಿ ಯಾರೇ ಬರ್ತಾರ ಅಂತಂದ್ರೆ ಸರ್ಕಾರಿ ನೌಕರಿದಾರರು, ವಿಶ್ವವಿದ್ಯಾಲಯಗಳು, ಮೀಡಿಯಾ ಬರ್ತಾವ ಸರ್. ಮತ್ತು ಮೀಡಿಯಾ ಸೇವಲ್ಲ ಅಲ್ಲ, ಅದು ಬೆಂಕಿ ಹತ್ತ ವಲಯ. ಅದು ಮೀಡಿಯಾದಲ್ಲಿ ಯಾವ ಒಂದು ವಲಯದ ಬರ್ತಾವ ಅಂತಂದ್ರೆ ಪಂಚಕ ವಲಯದ ಬರ್ತಾವ ಸರ್. ಇದು ನೆಕ್ಸ್ಟ್ ಕೆಲವೊಂದಿಷ್ಟು ವಲಯ ಬರ್ತದೆ ಸರ್. ಎಲ್ಲಿ ಸಂಬಂಧ ಬರ್ತಾವ್ರಿ ಅವನ್ನ ಬ್ಲ್ಯಾಕ್ ಕಲರ್ ಬರ್ತಾನೆ. ಅದು ಬ್ಲ್ಯಾಕ್ ಕಲರ್ ಎಲ್ಲಿ ಸಂಬಂಧ ಬರ್ತಾನೆ? ಅದು ಬ್ಲ್ಯಾಕ್ ಕಲರ್. ಇದು ತೈಲ ಉದ್ಯಮಗಳಲ್ಲಿ ಕಾರ್ಮಿಕ ನೋಡ್ರಿ. ಈ ತೈಲ ಉದ್ಯಮ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಸರ್ ಸೂಚನೆ ಕೊಡ್ಬೇಕಂತಂದ್ರೆ ಯಾವ ಒಂದು ಕಾಲರ್ ಸಂಬಂಧಪಟ್ಟಂತಂದ್ರೆ ಬ್ಲ್ಯಾಕ್ ಕಲರ್ ಅರ್ಥ ಕೊಂತ ಹೇಳಿದ್ರಿ. ನೆಕ್ಸ್ಟ್ ಏನಂತಂದ್ರೆ ಬ್ಲೂ ಕಲರ್ ಬರ್ತಾನೆ. ಅದು ಬ್ಲೂ ಕಲರ್ ಗಂಟೆ ಆಧಾರಿತ ಸಂಬಳ ಕೆಲಸ ಮಾಡ್ತಿರ್ತಾರೆ ಸರ್. ರಾಯಲ್ ಪಾಸ್ ಗಂಟೆ ಆಧಾರಿತ ಸಂಬಳಕ್ಕೆ ಕೆಲಸ ಮಾಡ್ತಕ್ಕಂಥ ಒಂದು ಕಾಲರ್ ಯಾವ್ದಂತಂದ್ರೆ ಬ್ಲೂ ಕಾಲರ್ ನೋಡಿ ಸರ್. ಇದು ನೆಕ್ಸ್ಟ್ ಬರ್ತಾನ ಗೋಲ್ಡ್ ಕಲರ್ ಬರ್ತಾರೆ. ಈಗ ಹೇಳಿದ್ರು ಸರ್ ಸಮೂಹ ಮಾಧ್ಯಮ ಇವೆಲ್ಲ ಅಂತಂದ್ರೆ ಗೋಲ್ಡ್ ಕಲರ್ ಬರ್ತದೆ ಸರ್. ಇದು ನೆಕ್ಸ್ಟ್ ಬರ್ತಾನ ಗ್ರೀನ್ ಕಲರ್ ಅಂತ ಬರ್ತದೆ. ಗ್ರೀನ್ ಕಲರ್ ಪರ್ಯಾಯ ಶಕ್ತಿ ಮೂಲಗಳ ಉದ್ಯಮ ನೋಡ್ರಿ. ಪರ್ಯಾಯ ಶಕ್ತಿ ಮೂಲ ಉದ್ಯಮ ಅಂತಂದ್ರೆ ಗ್ರೀನ್ ಕಲರ್ ಬರ್ತದೆ ಸರ್. ಇದು ನೆಕ್ಸ್ಟ್ ಗ್ರೇ ಕಲರ್ ಅಂತ ಬರ್ತಾರೆ. ಗ್ರೇ ಕಲರ್ ಅಂದ್ರೆ ನಿವೃತ್ತಿ ವಯಸ್ಸು ಮೀರಿಗೆಸಿ ಏನ್ ಕೆಲಸ ಮಾಡ್ತಿರ್ತಾರೆ ಸರ್, ಅದು ಯಾವೊಂದು ಕಾಲರ್ ಸೂಚನೆ ಕೊಡ್ತಂತಂದ್ರೆ ಗ್ರೇ ಕಲರ್ ಅರ್ಥ ಆಗಲ್ರಿ. ನಿವೃತ್ತಿ ವಯಸ್ಸು ಮೀರಿ
ಏನ್ ಮ್ಯಾಗ ಕೆಲಸ ಮಾಡ್ತಿರ್ತಾರಲ್ರಿ ಇವ್ರು ಯಾವೊಂದು ಕಾರಣ ಸೂಚನೆ ಕೊಡ್ತಂತಂದ್ರ ಗ್ರೇ ಕಲರ್ ನೋಡ್ತಿರೋದು. ಓಪನ್ ಕಾಲರ್ ಅಂದ್ರೆ ಸರ್ ನೀವು ನಿಮ್ಗೆ ವಿಚಾರ ಮುಗಿದಿದೆ, ನೀವು 6 ಜನ ಕರೆನ್ಸಿ ಹಾಕ್ತೀರಿ ಅಂದ್ರೆ ಮನೆ ಕುಂತ ಕಾಲ್ ಮಾಡ್ತಿರ್ತ ನೋಡ್ರಿ, ಅವ್ರು ಯಾರಂತ ಓಪನ್ ಕಾಲರ್ ನೋಡ್ರಿ. ಅರ್ಥ ಆಯ್ತಲ್ರಿ? ಮನೆ ಕುಂತ ವರ್ಕ್ ಫ್ರಮ್ ಹೋಮ್ ಅಂತಿರ್ತಲ್ರಿ, ಮನೆಯಿಂದಲೇ ಇಂಟರ್ನೆಟ್ ಮೂಲಕ ಮಾಡೋ ಉದ್ಯಮ ಯಾವ್ದಂತಂದ್ರ ಓಪನ್ ಕಾಲರ್ ನೋಡ್ರಿ. ನೆಕ್ಸ್ಟ್ ಬರ್ತದ ಕೆಂಪು ಕಲರ್ ಪ್ರಾಥಮಿಕ ಅಂತ ಹೇಳಿದ್ರಿ. ನೆಕ್ಸ್ಟ್ ಪಿಂಕ್ ಕಲರ್ ಬರ್ತದ, ಪಿಂಕ್ ಕಲರ್ ಅದನ್ನು ಬರ್ತಾರ. ಇನ್ನೊಂದೇನು ಬರ್ತಂತ ಎಲ್ಲ ಹೆಣ್ಮಕ್ಳು ಮಾಡ್ತಾರೆ ಕೆಲಸ, ಅದನ್ನು ಬೇಬಿ ಸಿಟ್ಟಿಂಗ್ ಐತಿ. ಅರ್ಥ ಆಯ್ತಲ್ರಿ? ಬೇಬಿ ಸಿಟ್ಟಿಂಗ್ ಐತಿ, ನರ್ಸ್, ಇವರೆಲ್ಲ ಒಂದು ಯಾವೊಂದು ಉದ್ಯಮ ಸೂಚನೆ ಕೊಡ್ತಂತಂದ್ರ ಪಿಂಕ್ ಕಾಲರ್ ನೋಡ್ರಿ. ಸಾಂಪ್ರದಾಯಿಕವಾಗಿ ಮಹಿಳೆಯರ ಕೆಲಸ ಪರಿಗಣಿಸಕ್ಕಂತಂದ ಯಾವೊಂದು ಕಾಲರ್ ಕೇಳ್ತಂತಂದ್ರ ಪಿಂಕ್ ಕಲರ್. ಸಾಕಾಗ ಇನ್ನೊಂದ್ಸಲ ಹೇಳ್ರಿ, ಸಾಕಲ್ರಿ ಇನ್ನೊಂದ್ಸಲ ಹೇಳ್ರಿ. ಬ್ಲಾಕ್ ಕಲರ್ ಎಷ್ಟು ಬಿಡ್ತಾನದು ನೀವು ಹೇಳ್ಬೇಕು, ನಾ ಹೇಳೋದ್ರ ತೈಲ ಉದ್ಯಮಗಳಲ್ಲಿ ಕಾರ್ಮಿಕ. ನೆಕ್ಸ್ಟ್ ಬ್ಲೂ ಕಲರ್, ಗಂಟೆ ಆಧಾರಿತ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಸರ್, ಬ್ಲೂ ಕಲರ್. ನೆಕ್ಸ್ಟ್ ಗೋಲ್ಡ್ ಕಲರ್, ಸಮೂಹ ಮಾಧ್ಯಮ ಬರ್ತದೆ ಸರ್. ಗೋಲ್ಡ್ ಕಲರ್ ಕ್ವೀನರಿ ಒಳಗಡೆ ಉದ್ಯಮ ಮಾಡೋದು. ಗ್ರೀನ್ ಕಲರ್, ಗ್ರೀನ್ ಪರ್ಯಾಯ ಶಕ್ತಿಗಳ ಮೂಲ ಉದ್ಯಮ. ವೈಟ್ ಕಲರ್ ತೃತೀಯ ವಲಯ ಅಂತ ಹೇಳಿದ್ವಿ. ಗ್ರೇ ಕಲರ್, ನಿವೃತ್ತಿ ವಯಸ್ಸು ಮೀರಿ ಕೆಲಸ ಮಾಡ್ತಿರೋದು ಸರ್, ಅದೆಲ್ಲ ಗ್ರೇ ಕಲರ್. ನೆಕ್ಸ್ಟ್ ಓಪನ್ ಕಲರ್, ಇಂಟರ್ನೆಟ್ ಮೂಲಕ ಮಾಡೋದು ಸರ್. ನೆಕ್ಸ್ಟ್ ಕೆಂಪು ಕಲರ್ ಅಂತ ಪ್ರಾಥಮಿಕ. ಪಿಂಕ್ ಕಲರ್ ಅಂತ ಬರ್ತಿರೋದು ಒಂದು ಕೆಲಸ ನೋಡ್ಸೋದು. ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲಾ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯ ಪಡೆದು ಶ್ರಮಿಸುತ್ತದೆ. ಭಾರತದ ಸಂವಿಧಾನ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲಾ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯ ಪಡೆಯಲು ಶ್ರಮಿಸುತ್ತವೆ. ಆಪ್ಷನ್ಸ್ ಎ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಬಿ ನಂಬಿಕೆ ಸ್ವಾತಂತ್ರ್ಯ, ಸಿ ನಂಬಿಕೆ ಮತ್ತು ಆರಣ ಸ್ವಾತಂತ್ರ್ಯ, ಡಿ ಇವುಗಳಲ್ಲಿ ಇವುಗಳಲ್ಲಿ ಎಲ್ಲ ಸರ್. ನಾವು ಹೇಳಿದ್ವಲ್ಲ ಸರ್, ಪ್ರಸ್ತಾವನೆಯಲ್ಲಿ ಎಷ್ಟು ರೀತಿ ಸ್ವಾತಂತ್ರ್ಯ ಬರ್ತದೆ ಅಂತ ಹೇಳಿದ್ರೆ ನಾವು 5 ರೀತಿ ಸ್ವಾತಂತ್ರ್ಯ ಬರ್ತದೆ ಸರ್. ಪ್ರಸ್ತಾವನೆಯಲ್ಲಿ ಎಷ್ಟು ರೀತಿ ನ್ಯಾಯ ಬರ್ತದೆ ಅಂತ ಹೇಳಿದ್ರೆ ನಾವು 3 ರೀತಿ: ಆರ್ಥಿಕ, ಸಾಮಾಜಿಕ, ರಾಜಕೀಯ. ಧಾರ್ಮಿಕನೇ ಪ್ರಸ್ತಾವನೆಗಿಲ್ಲ ನಾವು, ಆರ್ಥಿಕ, ಸಾಮಾಜಿಕ, ರಾಜಕೀಯ ಸರ್. ಇಲ್ಲಿ ಪ್ರಸ್ತಾವನೆ ಬಂತಂತ ಎಲ್ಲಿನ ಪ್ರಸ್ತಾವನೆ ತಂದಿದ್ದು ನಾವು ಅಮೆರಿಕ ಸರ್, ರಷ್ಯಾ ಅಮೆರಿಕ. ಈ ಪ್ರಸ್ತಾವನೆ ಸರ್ ಸ್ವತಂತ್ರ, ಸಮಾನತೆ, ಭಾತೃತ್ವ ಇವನ್ ಯಾವ ಒಂದು ದೇಶ ಎರಡು ಪಡೆದ ಅಂತಂದ್ರ ಫ್ರಾನ್ಸ್ ಸರ್. ಫ್ರಾನ್ಸ್ ರಾಜ್ಯ ನಡೆದಂತ ವರ್ಷ ಯಾವ ವರ್ಷ? ಫ್ರಾನ್ಸ್ 1989. ಆರ್ಥಿಕ, ಸಾಮಾಜಿಕ, ರಾಜಕೀಯ ಇದನ್ನ ಯಾವ ಒಂದು ದೇಶ ಎರಡು ಪಡೆದ ನಾವು? ರಷ್ಯಾ ಸರ್. ರಷ್ಯಾ ಕ್ರಾಂತಿ ನಡೆದಂತ ವರ್ಷ ಅಂತಂದ್ರ 1917 ಸರ್. ರಷ್ಯಾನ ಜಪಾನ್ ಸೋಲಿಸಿದಂತ ವರ್ಷ ಅಂತಂದ್ರ 1905 ಸರ್. ರಷ್ಯಾವನ್ನ ಕ್ವಶನ್ ಏನ್ ನೋಡಿದ, ರಷ್ಯಾವನ್ನ ಜಪಾನ್ ಸೋಲಿಸಿದಂತ ವರ್ಷ ಅಂತಂದ್ರ 1905 ಬರ್ತದೆ ಸರ್. ಇದು ನೆಕ್ಸ್ಟ್ ಇಲ್ಲಿ ಪ್ರಸ್ತಾವನೆ ಅಂತ ಬರ್ತದೆ ಸರ್. ಈ ಸಂವಿಧಾನದ ಪರಮಾಧಿಕಾರ ಒಂದು ಮೂಲ ಯಾರಂತಂದ್ರ ನಮ್ಮ ಭಾರತೀಯ ಪ್ರಜೆಗಳು. ಪಿಜಿ ಕ್ವಶನ್ ಇದು. ಸಂವಿಧಾನದ ಪರಮಾಧಿಕಾರ ಮೂಲ ಯಾರಂತಂದ್ರ ಭಾರತೀಯ ಪ್ರಜೆಗಳು ಬರ್ತದೆ ಸರ್. ಇಲ್ಲಿ ಪ್ರಸ್ತಾವನೆ ಮುಂಚೆ ಸರ್ ದಯೆಗಳ ನಿರ್ಣಯ ಅಂತ ಆಗ್ತದೆ. ದಯೆಗಳ ನಿರ್ಣಯ ಯಾವ ವರ್ಷ? 1946 ಡಿಸೆಂಬರ್. ಇದು ಮಂಡಿಸಿದ್ರು ಯಾರಂತಂದ್ರ ನೆಹರು ಬರ್ತದೆ ಸರ್. ಇದು ಅಂಗೀಕಾರ ಆದಂತ ವರ್ಷ ಅಂತಂದ್ರ 1947 ಜನವರಿ 22 ಸರ್. ನೆಕ್ಸ್ಟ್ ಅಂತಂದ್ರ ಇದನ್ನ ಏನ್ ಮಾಡ್ತಾರೆ ಅಳವಡಿಸಿಕೊಂಡಂತ ವರ್ಷ ಅಂತಂದ್ರ 1949 ನವೆಂಬರ್ 26 ಸರ್. ಅದು ಜಾರಿ ಆದಂತ ವರ್ಷ ಅಂತಂದ್ರ 1950 ಜನವರಿ 26 ಸರ್. ಕರೆಕ್ಟ್ ಅಲ್ರಿ? 1950 ಜನವರಿ 26 ಸರ್. ಸಂವಿಧಾನ ದಿನಾಂಕ ಮಾಡ್ತಾನೆ ಈಗ ನವೆಂಬರ್ 26 ಸರ್. ಯಾವ ಒಂದು ವರ್ಷ ಅಂತಂದ್ರ 2015. ಅಂಬೇಡ್ಕರ್ 8ನೇ ಜಯಂತಿ ಅಂತಂದ್ರ 125 ಸರ್. 125ನೇ ಜಯಂತಿ ನೋಡಿ ಸರ್. ಇದು ನೆಕ್ಸ್ಟ್ ಏನಂತಂದ್ರ ಈ ಪ್ರಸ್ತಾವನೆಯನ್ನ ಒಂದ್ಸಲ ಹೇಳೋ ಪ್ರಸ್ತಾವನೆ: ಭಾರತ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣತಂತ್ರ, ನ್ಯಾಯ, ಸ್ವತಂತ್ರ, ಸಮಾನತೆ, ಐಕ್ಯತೆ, ಭಾತೃತ್ವ. ಭಾತೃತ್ವ ಆದ್ಮೇಲೆ ಐಕ್ಯತೆ ಸರ್. ಸಂಗನ್ ಕೊಟ್ಟ ನಿಮ್ಗೆ ಕೊಟ್ಟ ನನ್ನ ಭಾತೃತ್ವ ಆದ್ಮೇಲೆ ಐಕ್ಯತೆ ಬರ್ತಂತ ಸರ್. ಇದು ನಮ್ಮ ಭಾರತ ದೇಶ ಐತೆ ಅಂತಾನೆ ಯಾವುದೇ ಒಂದು ಧರ್ಮ ಏನ್ ಮಾಡ್ತಂತ ರಾಷ್ಟ್ರೀಯ ಧರ್ಮ ಅಂತ ಘೋಷಣೆ ಮಾಡಿ ನೋಡ್ತಿರೋದು. ನೆಕ್ಸ್ಟ್ ಏನಂತಾನೆ ಪ್ರಸ್ತಾವನೆ ಬಗ್ಗೆ ಫ್ರೀಡಮ್ ಹಾಕೊಂತಿರಲ್ರಿ. ಇಲ್ಲಿ ಪ್ರಸ್ತಾವನೆ ಬಗ್ಗೆ ಐತಲ್ಲ ಸರ್, ಕೆಲವೊಂದು ಜನ ಒಂದೊಂದು ವಾಕ್ಯ ಹೇಳ್ತಾರೆ ಪ್ರಸ್ತಾವನೆ ಬಗ್ಗೆ. ಹೆಚ್ಚಿಗೆ ಗೊತ್ತಿದ್ರೆ ಹೇಳಿ ಸರ್ ಪ್ರಸ್ತಾವನೆ ಬಗ್ಗೆ. ಪ್ರಸ್ತಾವನೆ ಸಂವಿಧಾನ ಆತ್ಮಂಚಾರ ಕಟ್ಟಾರ ಸರ್.
ಸಂವಿಧಾನ ಹೃದಯ ಮತ್ತು ಒಡವೆ ಅಂತ ಕರಿತಾರೆ ಠಾಕೂರ್ ಭಾರ್ಗವ್ ದಾಸ್ ಕರಿತಾರೆ ಸರ್. ಇದು ಸಂವಿಧಾನದ ಕಿರುವತ್ತಿ ಅಥವಾ ಕೀನೋಟ ಯಾರು ಸರ? ಅರ್ನೆಸ್ಟ್ ಬಾರ್ಕರ್ ರೀ. ಅರ್ನೆಸ್ಟ್ ಬಾರ್ಕರ್ ಅಥವಾ ಎಂ ಬಾರ್ಕರ್ ಕರಿತಾರೆ ಸರ್. ಇದು ಸಂವಿಧಾನ ಜಾತಕ ಪಕ್ಷ ಅಥವಾ ಆರೋಸ್ಕೋಪ್ ಅಂತ ಕರಿತಾರೆ. KM ಮುನ್ಷಿ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ಸಂವಿಧಾನ ಆತ್ಮ ಅಂತ ಯಾರು ಕರಿತಾರೆ ಅಂತೀವಿ? ನಿಧಾನ ಸರ. ಹೃದಯ ಅಥವಾ ಒಡವೆ ಅಂತ ಯಾರು ಕರಿತಾರೆ ಅಂತಂದ್ರ ಠಾಕೂರ್ ಭಾರ್ಗವ್ ದಾಸ್. ಕಿರುವತ್ತಿ ಅಥವಾ ಕೀನೋಟ್ ಅಂತ ಯಾರು ಕರಿತಾರೆ ಅಂತ ಅರ್ನೆಸ್ಟ್ ಬಾರ್ಕರ್ ಕರಿತಾರೆ ಸರ. ಜಾತಕ ಪಕ್ಷ ಅಥವಾ ಆರೋಸ್ಕೋಪ್ ಅಂತ ಯಾರು ಕರಿತಾರೆ ಅಂತಂದ್ರ KM ಮುನ್ಷಿ ನೋಡಿ ಸರ. ಮತ್ತೆ ಅಂತ ಪ್ರಸ್ತಾವನೆ ಬಗ್ಗೆ ಗುರುತಿನ ಚೀಟಿ KM ಗುರುತಿನ ಚೀಟಿ ಅಂತ ಹೇಳ್ತಂದ್ರೆ KM ಪಾಲ್ಕೋಲ ಸರ. ಮತ್ತೆ ಪ್ರಸ್ತಾವನೆಯನ್ನ ಏನ್ ಕರಿತಾರೆ? ಯಾರು ಕರಿತಾರೆ? ಸಂವಿಧಾನ ಅಳತೆ ಮಾಡುವ ಅಳತೆ ಗೋಲಾಗಿದ್ರಿ. ಯಾರು ಕರಿತಂತ ಠಾಕೂರ್ ಭಾರ್ಗವ್ ದಾಸ್. ಠಾಕೂರ್ ಭಾರ್ಗವ್ ದಾಸ್ ಅಂತ ನೋಡ್ತಾರೆ. ಇದು ಪ್ರಸ್ತಾವನೆ ನ್ಯಾಯ ರಕ್ಷಿತ ಹೌದಲ್ಲ ನೀವು? ಇಲ್ಲ ನೋಡ್ತಾರೆ. ಪ್ರಸ್ತಾವನೆ ಅಂತಂದ್ರೆ ನ್ಯಾಯ ರಕ್ಷಿತ ಅಲ್ಲ ನೋಡ್ತಾರೆ. ಇದು ಸಂವಿಧಾನ ರಚನಾಕಾರ ಮನಸ್ಸಿನ ಭಾವನೆಯನ್ನು ಎಲ್ಲಿ ಕಾಣ್ಬೋದು ಅಂತಂದ್ರೆ ಪ್ರಸ್ತಾವನೆಯಲ್ಲಿ ಕಾಣ್ಬೋದು ನೋಡ್ತಾರೆ. ನೆಕ್ಸ್ಟ್ ಕ್ವಶನ್ ಏನಿಲ್ಲ ಅಂತಂದ್ರೆ ಭಾರತದಲ್ಲಿ ಇರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತ. ಭಾರತದಲ್ಲಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶ 8 ಅದ ಸರ್. 1+7 ಅಲ್ಲ ಸರ್, ಒಟ್ಟು 8 ಅದ ಸರ್ ಭಾರತದಂತ ಕೇಂದ್ರ ಪ್ರದೇಶ ಸರ್. ಇದು ಜಮ್ಮು ಕಾಶ್ಮೀರಕ್ಕೆ ರಾಜಸ್ಥಾನ ಅಂದ್ರೆ ರದ್ದು ಮಾಡಿದಂತ ವರ್ಷ ಸರ್ 2019 ಆಗಸ್ಟ್ 5 ಸರ್. 2019 ಆಗಸ್ಟ್ 5. ಅದು ಜಾರಿ ಅಂತ ವರ್ಷ ಅಂತಂದ್ರೆ ಅಕ್ಟೋಬರ್ 31 ಸರ್. ಅಕ್ಟೋಬರ್ 31 ನೋಡ್ತಿರೋದು. ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಬರ್ತಾವೆ. ಕೇಂದ್ರಾಡಳಿತ ಪ್ರದೇಶ ಬಗ್ಗೆ ಹೇಳ್ತಕ್ಕಂಥ ಭಾಗ ಯಾವ್ದ್ರೆ? ಭಾಗ 8 ಸರ್. ವಿಧಿ ಬಂತು ಅಂತಂದ್ರೆ ವಿಧಿ 239 42 ಅಲ್ರಿ. 208ನೇ ಭಾಗ ಕೇಂದ್ರಾಡಳಿತ ಬಗ್ಗೆ ಹೇಳ್ತಕ್ಕಂಥ ಭಾಗ ಬಂತಂದ್ರೆ 8 ಬರ್ತದೆ. ವಿಧಿ ಬಂತಂತಂದ್ರೆ 239ರಿಂದ 242 ಬರ್ತದೆ. ಕ್ವಶನ್ ಕೇಳ್ಬೋದು ಅಂತಂದ್ರೆ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶ ಇರ್ತದೆ ಸರ ತನ್ನದೇ ಕೇಂದ್ರ ಹೈಕೋರ್ಟ್ ಹೊಂದಿದೆ ಅಂತಂದ್ರೆ ದೆಹಲಿ ಮತ್ತು ಜಮ್ಮು ಕಾಶ್ಮೀರ. ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಬಂತಂತಂದ್ರೆ ಬೇಕಲ್ಲ. ಜಮ್ಮು ಕಾಶ್ಮೀರ ಲಡಾಖ್ ಜಮ್ಮು ಎರಡು ಬರ್ತು. ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಓಕೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಏನಂತಂದ್ರೆ ಇದು ಒಂದು ಕೇಂದ್ರ ಪ್ರದೇಶ. ದೆಹಲಿ ಏನಂತಂದ್ರೆ ಇದು ತನ್ನದೇ ಕೇಂದ್ರ ಪ್ರದೇಶ ಒಂದೇ ನೋಡಿ ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ಚಂಡೀಗಢ ಪಂಜಾಬ್. ಎರಡು ರಾಜ್ಯಗಳು ಕೂಡಿ ಪಂಜಾಬ್ ಚಂಡೀಗಢ ಐತಿ. ಕ್ವಶನ್ ನಮ್ಮ ಅಂತಪರಿ ಕೇಳ್ತವ್ರಿ. ಜಾಸ್ತಿ ಥಿಂಕ್ ಮಾಡೋದು ಆಯ್ತು ಅಷ್ಟೇ. ಜಾಸ್ತಿ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ಪಟ್ಟ ಕೂಡ ಆನ್ಸರ್ ಮಾಡ್ತೀರಿ ನಮ್ಮ PC ಪ್ರಕಾರ. ಜಾಸ್ತಿ ಓವರ್ ಥಿಂಕ್ ಮಾಡಕ್ ಅಂತಂದ್ರೆ ಗೊತ್ತಿದ್ದು ತಪ್ಪಾಗಿ ಬರ್ತೀವಿ. ಸುಮ್ಮನೆ ನಾರ್ಮಲ್ ಥಿಂಕ್ ಮಾಡ್ರೆ ಅಷ್ಟಾಗಿ ಬಂದ್ಬಿಡೋದು ಮತ್ತೆ. 239 42 ತಿಳಿ ಸರ. ಮತ್ತೇನು ಕ್ವಶನ್ ಕೇಳ್ಬೋದು ಅಂತಂದ್ರೆ ಇಲ್ಲಿ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶಗಳು ಏನಿದೆ ಲೆಫ್ಟಿನೆಂಟ್ ಗವರ್ನರ್ ಹೊಂದಿರ್ತ ಕ್ವಶನ್ ಕೇಳ್ತಾನೆ ಸರ್. ಯಾವ್ಯಾವ ಕೇಂದ್ರಾಡಳಿತ ಪ್ರದೇಶಗಳು ಲೆಫ್ಟಿನೆಂಟ್ ಗವರ್ನರ್ ಹೊಂದಿರ್ತಾವ ಯಾವಂತಂದ್ರೆ ದೆಹಲಿ ಬರ್ತೀರಿ, ಅಂಡಮಾನ್ ನಿಕೋಬಾರ್ ಬರ್ತಾರೆ, ಲಡಾಖ್ ಬರ್ತೀರಿ, ಜಮ್ಮು ಕಾಶ್ಮೀರ ಬರ್ತಾನೆ, ಪುದುಚೇರಿ ಬರ್ತಾರೆ. ಇಷ್ಟು ಏನಂತಂದ್ರೆ ಅದು 3 ನೆನಪಿಡ್ಬಿಟ್ರೆ ಬರ್ಲಾರು. ಯಾವ ಬರಲ್ಲ ಸರ್? ಲಕ್ಷದ್ವೀಪ್ ಬರಲ್ಲ, ದಾದರಲ್ಲಿ ದೀವ್ ದಮನ್ ಬರಲ್ಲ, ಇನ್ನೊಂದು ಸರ್ ಚಂಡೀಗಢ ಸರ್. ಇವೇನಂತ 3 ಬರಲ್ಲ ಸರ್. ಉಳಿಕೆದೇನು ಬರ್ತಾವ ಸರ್ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ ಸರ್. ಇದಕ್ಕೆ ಅರ್ಥ ಅಂತಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಅಂತಾನೆ ಸರ್. ಅರ್ಥ ಆಗ್ತಲ್ರಿ. ಯಾವ್ಯಾವ ಲೆಫ್ಟಿನೆಂಟ್ ಗವರ್ನರ್ ಬರ್ತಾನೆ ಅಂತಂದ್ರೆ ದೆಹಲಿ ಬರ್ತಾನೆ ಸರ್, ಅಂಡಮಾನ್ ನಿಕೋಬಾರ್, ಲಡಾಖ್, ನೆಕ್ಸ್ಟ್ ಪುದುಚೇರಿ, ಇನ್ನೊಂದು ಅಂತಂದ್ರೆ ಸರ್ ಜಮ್ಮು ಕಾಶ್ಮೀರ ಸರ್. ಓಕೆ ಅಂತಂದ್ರೆ 5ಕ್ಕೆ ಏನಂತಂದ್ರೆ ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಬರ್ತಾರೆ ಸರ್. ಉಳಿದಲ್ಲಕ್ಕೆ ಯಾರು ಬರ್ತಾರೆ ಅಂತಂದ್ರೆ ಅಡ್ಮಿನಿಸ್ಟ್ರೇಟರ್ ಬರ್ತಾರೆ ಸರ್. ಇದು ಹಾಗಾದ್ರೆ ಪ್ರಸ್ತುತ ಒಂದ್ಸಲ ನೋಡೋಣ ಸರ್. ಇದು ಲೆಫ್ಟಿನೆಂಟ್ ಗವರ್ನರ್ ಆದ್ರೆ ಅದಕ್ಕೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆದ್ರೆ ಈಗ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಸರ್. ವಿನಯ್ ಕುಮಾರ್ ಸಕ್ಸೇನಾ ಅಂತಂದ್ರೆ ದೆಹಲಿಯ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಬರ್ತಾರೆ ಸರ್. ಇದು ನೆಕ್ಸ್ಟ್ ದೆಹಲಿಯ ಪ್ರಸ್ತುತ ಮುಖ್ಯಮಂತ್ರಿ ಆದ್ರೆ ಈಗ ಸರ್. ದೆಹಲಿಯಲ್ಲಿ ಇರ್ತಕ್ಕಂಥ ರಾಜ್ಯಸಭಾ ಸ್ಥಾನ ಎಷ್ಟದ ದೆಹಲಿಯಾಗ 3 × 70 ಅಂತ ಇದೀವಿ ನಾವು. 3 ರಾಜ್ಯಸಭೆ, 7 ಲೋಕಸಭೆ, 70 ವಿಧಾನಸಭೆ. ಕರೆಕ್ಟ್ ಅಲ್ರಿ? ದೆಹಲಿಯಲ್ಲಿ 3 ರಾಜ್ಯಸಭೆ, 7 ಲೋಕಸಭೆ, 70 ವಿಧಾನಸಭೆ ನೋಡ್ತಿರೋದು. ಮುಖ್ಯಮಂತ್ರಿ ಆದ್ರೆ ಈಗ ರೇಖಾ ಗುಪ್ತಾ ನೋಡ್ತಿರೋದು. ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್ ರಾಜಧಾನಿ ಈಗ ಶ್ರೀ ವಿಜಯಪುರಂ. ಈ ಅಂಡಮಾನ್ ನಿಕೋಬಾರ್ನ ಒಂದು ಲೆಫ್ಟಿನೆಂಟ್ ಗವರ್ನರ್ ಅಂತಂದ್ರೆ ಈಗ ದೇವೇಂದ್ರ ಕುಮಾರ್ ಜೋಶಿ ನೋಡ್ರಿ. ದೇವೇಂದ್ರ ಕುಮಾರ್ ಜೋಶಿ ನೋಡ್ತಾರ. ಇಲ್ಲಿ ಕೇವಲ ಒಂದೇ ಒಂದು ಲೋಕಸಭೆ ಸ್ಥಾನ ಐತೆ ನೋಡ್ರಿ. ಯಾವುದೇ ರಾಜ್ಯಸಭೆ ಇಲ್ಲ, ಯಾವುದೇ ವಿಧಾನಸಭೆ ಇಲ್ಲ, ಒಂದೇ ಒಂದು ಲೋಕಸಭೆ ಸ್ಥಾನ ಐತೆ ನೋಡ್ತಿರೋದು. ನೆಕ್ಸ್ಟ್ ಚಂಡೀಗಢ ರಾಜಧಾನಿ ಅಂತಂದ್ರೆ ಚಂಡೀಗಢ ಬರ್ತಾನೆ.
ಈ ಚಂಡೀಗಢದ ಅಂತಂದ್ರೆ ಏನಂತಂದ್ರೆ ಇದು ಉಸ್ತುವಾರಿ ಯಾರು ನೋಡ್ಕೊಂತಾರೆ ಅಂತಂದ್ರೆ ಪಂಜಾಬ್ನ ರಾಜ್ಯಪಾಲ ನೋಡ್ಕೊಂತಾರೆ ನೋಡ್ರಿ. ಪಂಜಾಬ್ನ ರಾಜ್ಯಪಾಲ ಏನು ಮಾಡ್ತಾರೆ ಅಂತಂದ್ರೆ ಈ ಚಂಡೀಗಢ ಉತ್ಸವ ನೋಡ್ಕೊಂತಾರೆ ನೋಡಿ ಸರ್. ಇದು ಇಲ್ಲಿ ಏನು ಮಾಡ್ತಾರಂತ ಒಂದೇ ಒಂದು ಲೋಕಸಭೆ ಐತೆ ನೋಡಿ ಸರ್. ಇದು ನೆಕ್ಸ್ಟ್ ಅಣ್ಣ ದಾದರ್ ನಗರ ಹವೇಲಿ ದಿವ್ ದಮನ್ ಇದು ರಾಜನಾದಣ ಇದೇ ಕ್ವಶನ್ ಮೊನ್ನೆ ಸಿವಿಲ್ ಕ್ವಶನ್ ಕೇಳ್ತಾರೆ. ದಾದರ್ ನಗರ ಹವೇಲಿ ರಾಜನಾದ ಅಂತಂದ್ರೆ ದಮನ್ ಬರ್ತಾ ನೋಡಿ ಸರ್. ಇದು ಇದ್ರದ್ದು ಒಂದು ಏನದು ಇದ್ರದ್ದೊಂದು ಅಡ್ಮಿನಿಸ್ಟ್ರೇಟರ್ ಯಾರಂತಂದ್ರೆ ಪ್ರಫುಲ್ಲ ಕೋಡಾ ಪಟೇಲ್ ಅವರು. ಯಾರಂತಂದ್ರೆ ಪ್ರಫುಲ್ಲ ಕೋಡಾ ಪಟೇಲ್ ಬರ್ತಾ ನೋಡಿ ಸರ್. ಇಲ್ಲಿನ ಲೋಕಸಭೆ ಒಂದೇ ಐತೆ ನೋಡಿ ಸರ್. ಇದು ನೆಕ್ಸ್ಟ್ ದಾದರ್ನ ದ್ವೀಪ್ನಾಗ ಎಷ್ಟು ಅಂತ ಲೋಕಸಭೆ 2 ನೋಡಿ ಸರ್. ದಾದರ್ನಗಲಿ ಮತ್ತು ದ್ವೀಪದಾಗ ಲೋಕಸಭೆ ಸ್ಥಾನ ಎಷ್ಟು ಅಂತಂದ್ರೆ 2 ನೋಡಿ ಸರ್. ಇದು ನೆಕ್ಸ್ಟ್ ಪುದುಚೇರಿ ಬರ್ತಾನೆ. ಇದು ಲೆಫ್ಟಿನೆಂಟ್ ಇದು ಯಾವ್ದಂತ ಲೆಫ್ಟಿನೆಂಟ್ ಯಾರಂತಂದ್ರೆ ಕೇಕ್ ಬರ್ತದೆ ಸರ್. ಇದರ ಬೇಸಿಗೆ ರಾಜನಾಥ್ ಬರ್ತಾನೆ ಜಮ್ಮು ಕಾಶ್ಮೀರ ಶ್ರೀನಗರ. ಚಳಿಗಾಲ ರಾಜನಾಥ್ ಬರ್ತಾನೆ ಜಮ್ಮು ಸರ್. ಜಮ್ಮು ಕಾಶ್ಮೀರ ಪ್ರಸ್ತುತ ಮುಖ್ಯಮಂತ್ರಿ ಆದವರೀಗ ಉಮರ್ ಅಬ್ದುಲ್ಲಾ ಸರ್. ಜಮ್ಮು ಕಾಶ್ಮೀರ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಆದವರೀಗ ಜಮ್ಮು ಕಾಶ್ಮೀರದ ಮನೋಜ್ ಕುಮಾರ್ ಸಿನ್ಹಾ ರೀ. ಮನೋಜ್ ಕುಮಾರ್ ಸಿನ್ಹಾ ನೋಡ್ತಾರೆ. ಜಮ್ಮು ಕಾಶ್ಮೀರದ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಅಂತಂದ್ರ ಮನೋಜ್ ಕುಮಾರ್ ಸಿನ್ಹಾ ಬರ್ತಾನೆ ಸರ್. ನೆಕ್ಸ್ಟ್ ಲಡಾಖ್ನ ರಾಜನಾದಣ ಚಳಿಗಾಲ ರಾಜನಾದ ಬರ್ತಂತ ಕಾರ್ಗಿಲ್ ಬರ್ತಾರೆ. ಬೇಸಿಗೆ ಅಂತಂದ್ರ ಲೇಹ ಬರ್ತಾರೆ. ರೈಟ್ ಐತಿಲ್ರಿ. ನೆಕ್ಸ್ಟ್ ಜಮ್ಮು ಕಾಶ್ಮೀರದ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಅಂತಂದ್ರ ಕವಿಂದರ್ ಗುಪ್ತಾ ನೋಡಿ. ಇತ್ತೀಚಿನ ಪಾಯಿಂಟ್ ಇದೆ. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಅಂತಂದ್ರ ಕವಿಂದರ್ ಗುಪ್ತಾ ಬರ್ತಾನೆ ಸರ್. ಒಂದ್ಸಲ ಇನ್ನೊಂದ್ಸಲ ಹೇಳ್ಬಿಟ್ಟು ನೋಡಿ ನೀವು ಫಸ್ಟ್ ಅದೇ ಹೇಳ್ಬಿಡಿ ಸರ್. ಲೆಫ್ಟಿನೆಂಟ್ ಗವರ್ನರ್ ಹೇಳ್ಬಿಡ್ರಿ ಅವ್ನು ಕಂಪ್ಯೂಟರ್ ತರ್ತ. ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಅಂತೀನಿ ದೆಹಲಿದು ವಿನಯ್ ಕುಮಾರ್ ಸಕ್ಸೇನಾ. ದೆಹಲಿಯ ಮುಖ್ಯಮಂತ್ರಿ ದೆಹಲಿಯಲ್ಲಿ ರಾಜ್ಯಸಭೆ ಎಷ್ಟು 3, ಲೋಕಸಭೆ 7, ವಿಧಾನಸಭೆ 70 ಸರ್. ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್ ರಾಜನಾದಣ ಶ್ರೀ ವಿಜಯಪುರ. ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅಂತ ಇದ್ದಾನೆ ದೇವೇಂದ್ರ ಕುಮಾರ್ ಜೋಶಿ ಅಂತ ಹೇಳ್ತಾರೆ. ದೇವೇಂದ್ರ ಕುಮಾರ್ ಜೋಶಿ ಬರ್ತಾನೆ ಸರ್. ಇಲ್ಲಿ ಕೇವಲ ರಾಜ್ಯಸಭೆ ಎಷ್ಟು ಅಂತ ಇದ್ದಾನೆ ಒಂದು, ಲೋಕಸಭೆ ಕೇವಲ ಒಂದೇ ಒಂದು ಐತೆ ಸರ್. ನೆಕ್ಸ್ಟ್ ಚಂಡೀಗಢ ಸರ್. ಈ ಚಂಡೀಗಢ ಮತ್ತು ಚಂಡೀಗಢ ಸರ್. ಇಲ್ಲಿ ಉಸ್ತುವಾರಿ ಆಗಿ ನೋಡ್ಕೊಂತಾರೆ ಅಂತ ಇದ್ದಾನೆ ಪಂಜಾಬ್ನ ರಾಜ್ಯಪಾಲ ಸರ್. ಇಲ್ಲಿ ಎಷ್ಟು ಲೋಕಸಭೆ ಐತೆ ಅಂತ ಇದ್ದಾನೆ ಒಂದೇ ಒಂದು ಐತೆ ನೋಡಿ ಸರ್. ಇದು ನೆಕ್ಸ್ಟ್ ದಾದರ್ ನಗರಿ ಮತ್ತು ದಿವ್ ದಮನ್ ರಾಜನಾದ ಅಂತಂದ್ರೆ ಮೊಹಮ್ಮದ್ ಸರ್. ಇಲ್ಲಿ ಯಾರು ಬರ್ತಂತ ಅಡ್ಮಿನಿಸ್ಟ್ರೇಟರ್ ಅಂತ ಇದ್ದಾನೆ ಪ್ರಫುಲ್ಲ ಕೋಡಾ ಪಟೇಲ್ ಸರ್. ಇದು ಇಲ್ಲಿ ಎಷ್ಟು ಅಂತ ಇದ್ದಾನೆ ಲೋಕಸಭೆ 2 ಸರ್. ನೆಕ್ಸ್ಟ್ ರೀ ಲಕ್ಷದ್ವೀಪ ರಾಜನಾದಣ ಕೌರಟ್ಟಿ. ಲಕ್ಷದ್ವೀಪ ರಾಜ ಅಂತಂದ್ರೆ ಕೌರಟ್ಟಿ ನೋಡಿ ಸರ್. ಇದು ಇಲ್ಲಿ ಯಾರಂತಂದ್ರೆ ಅಡ್ಮಿನಿಸ್ಟ್ರೇಟರ್ ಅಂತ ಸೇಮ್ ಸರ್ ಪ್ರಫುಲ್ಲ ಕೋಡಾ ಪಟೇಲ್ ನೋಡ್ತಾರೆ. ಇದು ಇಲ್ಲಿ ಲೋಕಸಭೆ 1 ಸೀಟ್ ಐತೆ ನೋಡ್ರಿ. ನೆಕ್ಸ್ಟ್ ಬರ್ತಾನೆ ಪುದುಚೇರಿ ಬರ್ತಾನೆ. ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ಅಂತಂದ್ರೆ KK ವಿಲಾಸನಾಥ್ ಬರ್ತದ. ಪುದುಚೇರಿ ಮುಖ್ಯಮಂತ್ರಿ ಅಂತೀನಿ ರಂಗಸ್ವಾಮಿ ಅಂತ. 1 ರಾಜ್ಯಸಭೆ 1 ಲೋಕಸಭೆ 30 ವಿಧಾನಸಭೆ ಬರ್ತಾರೆ. ನೆಕ್ಸ್ಟ್ ಜಮ್ಮು ಕಾಶ್ಮೀರ ರಾಜನಾದ ಅಂತಂದ್ರೆ ಶ್ರೀನಗರ. ಬೇಸಿಗೆ ಜಮ್ಮು ಚಳಿಗಾಲ ಬರ್ತಾರೆ. ಲೆಫ್ಟಿನೆಂಟ್ ಗವರ್ನರ್ ಅಂತ ಏನಿದೆ ಮನೋಜ್ ಕುಮಾರ್ ಸಿನ್ಹಾ ಅಂತ ಏನ. ಮುಖ್ಯಮಂತ್ರಿ ಅಂತಂದ್ರೆ ಉಮರ್ ಅಬ್ದುಲ್ಲಾ ಸರ್. ಇಲ್ಲಿ ಜಮ್ಮು ಕಾಶ್ಮೀರ ವಿಧಾನಸಭೆ ಮತ್ತು ಏನು ಲೋಕಸಭೆ ರಾಜ್ಯಸಭೆ ಎಷ್ಟು ಅಂತಂದ್ರೆ ರಾಜ್ಯಸಭೆ ಅಂತಂದ್ರೆ 4 ಲೋಕಸಭೆ ಅಂತಂದ್ರೆ 5 ವಿಧಾನಸಭೆ ಅಂತಂದ್ರೆ 114 ನೋಡ್ರಿ. 4, 5, 114 ನೋಡ್ತಾರೆ. ಹೊಂಟಿದ ಅಥವಾ ಒಂದ್ಸಲ ನೋಡ್ಕೊಂಡು ನೋಡ್ತಾರೆ ಇದನ್ನ. ನೆಕ್ಸ್ಟ್ ಅಂತಂದ್ರೆ ಲಡಾಖ್ ಬರ್ತಾನೆ. ಈ ಲಡಾಖ್ನ ರಾಜನಾದ ಅಂತ ಬೇಸಿಗೆ ಆದಂತ ಲೇಹ. ಚಳಿಗಾಲ ಅಂತ ಕಾರ್ಗಿಲ್ ಅಂತ ಸರ. ಇಲ್ಲಿ ಲಡಾಖ್ನ ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಅಂತಂದ್ರೆ ಕವಿಂದರ್ ಗುಪ್ತಾ ಬರ್ತಾರೆ ಸರ್. ಇಲ್ಲಿ ಯಾವುದೋ ಒಂದು ಏನಂತಂದ್ರೆ ಲೋಕಸಭೆ ರಾಜ್ಯಸಭೆ ಸ್ಥಾನಮಾನ ಇಲ್ಲ ನೋಡಿ ಸರ್. ಸ್ಟಾರ್ಟ್ ಆಗ್ತಲ್ಲ ಸರ್. ಇನ್ನೊಂದ್ಸಲ ನೋಡಿ ಸರ್. ದೆಹಲಿ ತನ್ನದಂತ ಒಂದು ಕೇಂದ್ರ ಪ್ರದೇಶ ಅಂತ ಹೇಳಿದ್ರು. ಸಾರಿ ಹೈಕೋರ್ಟ್ ಅಂತ ಹೇಳಿದ್ರು. ಜಮ್ಮು ಕಾಶ್ಮೀರ ಲಡಾಖ್ ಅಂತ ಒಂದು ಹೈಕೋರ್ಟ್ ಪ್ರದೇಶ ಅಂತ ಹೇಳಿದ್ರು. ನೆಕ್ಸ್ಟ್ ಚಂಡೀಗಢ ಯಾವ ಒಂದು ಹೈಕೋರ್ಟ್ ಒಳಪಡ್ತಾನೆ ಪಂಜಾಬ್ ಸರ್. ನೆಕ್ಸ್ಟ್ ದಾದರ್ ಮತ್ತು ದಿವ್ ದಮನ್ ಯಾವ ಒಂದು ರಾಜ್ಯ ಒಳಪಡ್ತಾನೆ ಮುಂಬೈ ಸರ್. ನೆಕ್ಸ್ಟ್ ಲಕ್ಷದ್ವೀಪ ಯಾವ ಒಂದು ರಾಜ್ಯ ಒಳಪಡ್ತಾನೆ ಕೇರಳ ಸರ್. ಲಕ್ಷದ್ವೀಪ ಅಂತಂದ್ರೆ ಕೇರಳದ ಹೈಕೋರ್ಟ್ ಅಲ್ಲಿ ಐತಣ ಎರ್ನಾಕುಳಂ ಸರ್. ಕೇರಳ ಹೈಕೋರ್ಟ್ ಅಲ್ಲಿ ಅಂತಂದ್ರೆ ಎರ್ನಾಕುಳಂ ಸರ್. ಪುದುಚೇರಿಯಲ್ಲಿ ಗೊತ್ತ ಹೈಕೋರ್ಟ್ ತಮಿಳ್ನಾಡು ಚೆನ್ನಾಗಿ. ನೆಕ್ಸ್ಟ್ ಜಮ್ಮು ಕಾಶ್ಮೀರ ಅಂತ ತನ್ನದ ಸರ್. ಲಡಾಖ್ ಅಂತಂದ್ರೆ ಜಮ್ಮು ಕಾಶ್ಮೀರ ಕೊಡ್ತಾನೆ ಸರ್. ಅಂಡಮಾನ್ ನಿಕೋಬಾರ್ ಅಂತಂದ್ರೆ ಸರ. ಗೋವಾ ಬಂತಂತಂದ್ರ ಮುಂಬೈ ಸರ್. ಗೋವಾ ಬಂತಂತಂದ್ರ ಮುಂಬೈ ಸರ. ಅತಿ ಹೆಚ್ಚು ಹೈಕೋರ್ಟ್ ಒಳಪಡ್ತಕ್ಕಂಥ ಒಂದು ಹೈಕೋರ್ಟ್ ಅಂತಂದ್ರೆ ಗುವಾಹಟಿ ಹೈಕೋರ್ಟ್. ಯಾವ ಬರ್ತದೆ ಸರ್? ಅಸ್ಸಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಿಜೋರಾಂ ಸರ್. ಕರೆಕ್ಟ್ ಅದು. ಅಸ್ಸಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಿಜೋರಾಂ ಬರ್ತದೆ ಸರ್. ಇದು ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶಗೂ ಉಚ್ಚ ನ್ಯಾಯಾಲಯ ಸ್ಥಾಪಿಸಬಹುದು ಅಂತ ಹೇಳ್ತಕ್ಕಂಥ ವಿಧಿ ಯಾವ್ದಂತಂದ್ರ 241 ನೋಡ್ರಿ. ಕೇಂದ್ರಾಡಳಿತ ಪ್ರದೇಶನು ಉಚ್ಚ ನ್ಯಾಯಾಲಯ ಸ್ಥಾಪಿಸಬಹುದು ಅಂತ ಹೇಳ್ತಕ್ಕಂಥ ವಿಧಿ ಯಾವ್ದಂತಂದ್ರ 241 ಯಾರು ಸರ್